ಶುಭೋದಯ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿಚನ್ ಡೇರ್ ಅಂಡ್ ಡೀಲ್. ಇವತ್ತಿಂದ ಲಂಚ್ ಬಾಕ್ಸ್ ಸೀರೀಸ್ ಮಾಡೋಣ ಅನ್ಕೊಂಡೆ. ಸೊ ಆಲ್ರೆಡಿ ಕುಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಸೊ ಆದ್ರೂ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮಗಳು ಲಂಚ್ ಬಾಕ್ಸ್ಗೆ ನಾನು ಇವತ್ತು ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಅನಿಸುತ್ತೆ ಇದು ಎಗ್ ಫ್ರೈಡ್ ರೈಸು, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ಎದ್ದಿದ್ದು 5 ಗಂಟೆಗೆ, ಇನ್ನೂ ನಿದ್ದೆ ಕಣ್ಣಲ್ಲೇ ಇದ್ದೀನಿ. ಸೊ ಬನ್ನಿ, ಆಲ್ರೆಡಿ ನಾನು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಒಂದಷ್ಟು ಸ್ಪೈಸಸ್ ಪೌಡರ್ಸ್ ಹೇಳ್ತೀನಿ, ಅದನ್ನೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ನಾನು ದೊನ್ನೆ ಬಿರಿಯಾನಿದು ಮಸಾಲ ಪೌಡರ್ ಸಿಗುತ್ತೆ ನಿಮಗೆ, ಅದನ್ನು ಸ್ವಲ್ಪ ಮತ್ತೆ ಗರಂ ಮಸಾಲ ಸ್ವಲ್ಪ ಹಾಕೊಂಡಿದ್ದೀನಿ. ನಾನು ಇದಕ್ಕೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಈ ಒಂದು ಟೈಮ್ನಲ್ಲಿ ನಾವು ಮೊಟ್ಟೆ ಏನಿದೆ ಅದನ್ನು ಹೊಡೆದಾಕೊಂಡ್ಬಿಡೋಣ. ಕೋಳಿಯಿಂದ ಮೊಟ್ಟೆ ಬಂತ, ಮೊಟ್ಟೆಯಿಂದ ಕೋಳಿ ಬಂತ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವಾಗ ನಾನು ಈ ಮೊಟ್ಟೆನೇನಿದೆ ಅದನ್ನು ಹೊಡೆದಾಕೋತಾ ಇದ್ದೀನಿ. ಸೊ ನಾನೇ ಫೋನ್ ಇಟ್ಕೊಂಡು ಮಾಡೋದ್ರಿಂದ ಒಂದೇ ಕೈನಲ್ಲಿ ಹಾಕ್ತಾ ಇದ್ದೀನಿ. ಸೊ ಒಂದು 5-6 ಮೊಟ್ಟೆ ಒಟ್ಟಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಇದಕ್ಕೆ ಉಪ್ಪು ಖಾರ ಎಲ್ಲ ಫುಲ್ ಮಿಕ್ಸ್ ಆಗಲಿ ನೀಟಾಗಿ. ಇದೆಲ್ಲ ನಾವು ಈ ಮೊಟ್ಟೆಗೆ ಉಪ್ಪು ಖಾರ ಇಳಿಲಿ ಅಂತ ಹಾಕಿರೋದು. ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕೊಂಡು ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಾದ್ಮೇಲೆ ನಾವು ರೈಸ್ ಹಾಕೊಳ್ತೀವಿ ಗೊತ್ತಾ, ಆ ಟೈಮಲ್ಲೂ ನಾವು ಸ್ವಲ್ಪ ಮಸಾಲೆ ಪೌಡರ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದು ಸೈಡ್ ಎಗ್ ಬುರ್ಜಿನೂ ರೆಡಿಯಾಗಿದೆ, ಇನ್ನೊಂದು ಕಡೆ ಬಿಸಿ ಅನ್ನನೂ ರೆಡಿಯಾಗಿದೆ. ನಾನು ಇವಾಗ ಇದನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಅನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟಿದ್ದೀನಿ, ಯಾಕಂದರೆ ಇಮಿಡಿಯೇಟಾಗಿ ಕಲಿಸಿದ್ರೆ ಅದು ಅನ್ನ ಒಡೆದೋಗುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಸ್ವಲ್ಪ ತಣ್ಣಗೆ ಆದಮೇಲೆ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ನಾವು ಇದಾದ್ಮೇಲೆ ಮೇಯ್ನಾಗಿ ಸ್ಪೈಸಸ್ ಪೌಡರ್ ನಾವೇನು ಹಾಕ್ತೀವಿ ಅದು ರೈಸ್ಗೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಇವಾಗ ಈ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪು ಮತ್ತು ಚಿಕನ್ ಮಸಾಲ ಪೌಡರ್ ಇದೆ ಗೊತ್ತಾ, ಅದನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಖಾರ ಬೇಕಿದ್ರೆ ನೀವು ಹಾಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನಿದೆ ಅದ್ರ ಮೇಲೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದು ಆ್ಯಕ್ಚುಲಿ ನೀವು ಹೊರಗಡೆ ಏನು ತಿಂತೀರಾ ಅದಕ್ಕಿಂತ ಟೇಸ್ಟ್ ಸಖತ್ತಾಗಿರುತ್ತೆ. ಮನೆಯಲ್ಲಿ ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಡೇ 1 ಲಂಚ್ ಬಾಕ್ಸ್ ಎಗ್ ಫ್ರೈಡ್ ರೈಸ್ ಇವತ್ತಿನ ಕತೆ ಮುಗ್ದಿದೆ. ನಾಳೆ ಕತೆ ನಾಳೆ ನೋಡ್ಕೊಳ್ಳೋಣ. ಏನಾದರೂ ರೆಸಿಪಿ ಏನಾದರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.